ಊರುಂಡಲ್ಲಿ. ಸೊ ನಾನು ನೀರುಳ್ಳಿ ಬಜ್ಜ ವಿತ್ ಬ್ಲ್ಯಾಕ್ ಟೀ ಕುಡಿತಾ ಇದ್ದೇನೆ. ಸೊ ನೀವು ಕೂಡ ಇದೇ ಥರ ಟ್ರೈ ಮಾಡಿ ಹೇಗಿತ್ತಂತ ನಮ್ಮದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮಗೆ ಒಂದು ಕ್ರಿಸ್ಪಿನೆಸ್ ಫೀಲ್ ಸಿಗ್ತಾ ಉಂಟು. ಐ ಥಿಂಕ್ ನಾನು ತಿನ್ನುವಾಗ ನಿಮಗೆ ಕೇಳ್ತಾ ಉಂಟು ಅಂತ ಅನಿಸ್ತೇನೆ. ಸ್ವಲ್ಪ ಕಡಲೆ ಹುಡಿ ಸ್ವಲ್ಪ ಕಡಿಮೆ ಮಾಡಿ, ಕಾರ್ನ್ ಫ್ಲವರ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಮೊನ್ನೆ ಹಾಗೆ ಆಗಿತ್ತು, ತುಂಬಾ ಇದಕ್ಕಿಂತ ಕ್ರಿಸ್ಪಿ ಆಗಿತ್ತು. ಏನು ಅದಕ್ಕೆಷ್ಟು ಮಂದಿ ಕಮೆಂಟ್ ಹಾಕ್ಬೇಡಿ, ಇದೊಂದು ದೊಡ್ಡ ಇದು ಅದು ಎಂತ ನಮಗೆ ನೀರು ಬಜ್ಜೆ ಮಾಡ್ಲಿಕ್ಕೆ ಗೊತ್ತಿಲ್ವಾ ಅಂತ. ಗೊತ್ತಿದ್ದವರಿಗೆ ಗೊತ್ತಿರ್ತದೆ, ಗೊತ್ತಿಲ್ಲದವರಿಗೆ ಗೊತ್ತಿರುವುದಿಲ್ಲ. ಕೆಲವರು ಬಿಗಿನರ್ಸ್ ಆಗಿರ್ತಾರೆ, ಕೆಲವರಿಗೆ ಫಸ್ಟ್ ಆಗಿ ಅವರು ಮಾಡ್ಲಿಕ್ಕೆ ಶುರು ಮಾಡಿರ್ತಾರೆ, ಅಂತವರಿಗೆಲ್ಲ ತುಂಬಾ ಯೂಸ್ಫುಲ್ ಆಗ್ತದೆ. ಗೊತ್ತಿದ್ದವರು ಸ್ಕಿಪ್ ಮಾಡಿ, ಗೊತ್ತಿಲ್ಲದವರು ನೋಡಿ. ಅದಕ್ಕೊಂದು ಕಮೆಂಟ್ ಹಾಕ್ಬೇಡಿ, ಎಂತ ಇದು ದೊಡ್ಡ ಶೋ ಮಾಡುದಾ, ನೀರುಳ್ಳಿ ಬಜ್ಜೆ ಯಾರಿಗೆ ಗೊತ್ತಿಲ್ಲ ಅಂತ. ನನಗೆ ಗೊತ್ತಿರ್ಲಿಲ್ಲ, ನನ್ನ ಅಕ್ಕ ನನಗೆ ಕಲಿಸಿದ್ದು, ಅವಳು ಮಾಡಿದ್ದಂದ್ರೆ ನನಗೆ ತುಂಬಾ ಇಷ್ಟ. ನಾನು ಮಾಡಿ ನನಗೆ ತಿನ್ನೋದು ಇಷ್ಟ ಅಲ್ಲ, ಮಾಡಿಕೊಟ್ರೆ ನಾನು ತಿಂತೇನೆ ಅಷ್ಟೇ. ನಾನು ಮಾಡಿದ್ರೆ ಅವಳಿಗೆ ಕೊಡ್ತೇನೆ, ಅವಳು ಮಾಡಿ ನನಗೆ ತಿನ್ಲಿಕ್ಕೆ ಕೊಡ್ತಾಳೆ. ಮತ್ತೆ ಗೊತ್ತಿದ್ರೆ ನಾನು ಶೋ ಮಾಡೋದೇನಲ್ಲ, ಗೊತ್ತಿಲ್ಲದವರಿಗೆ ಒಂದು ಹೆಲ್ಪ್ಫುಲ್ ಆಗ್ತದೆ. ಕೆಲವರಿಗೆ ಮಾಡಿದ್ರೆ ಕ್ರಿಸ್ಪಿನೆಸ್ ಸಿಗುದಿಲ್ಲ. ನಾನು ಕೂಡ ತುಂಬಾ ಕಡೆ ತಿಂದಿದ್ದೇನೆ ನೀರುಳ್ಳಿ ಬಜ್ಜಿ ಹೋಟೆಲ್ ಅಲ್ಲೆಲ್ಲ, ಒಂದು ಕ್ರಿಸ್ಪಿನೆಸ್ ನನಗೆ ಇಲ್ಲದೆ ನನಗೆ ಇಷ್ಟನೇ ಅಲ್ಲ. ಇದು ತುಂಬಾ ಕ್ರಿಸ್ಪಿ ಆಗಿ ತಿನ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಆಮೇಲೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.